ದೇವಸ್ಥಾನದ ಹಿಂಬದಿಯಲ್ಲಿ ಈ ಬೆಟ್ಟಕ್ಕೆ ಹೋಗುವಂತ ದಾರಿ ಇದೆ ನೋಡಿ. ಯಾವ ಫುಲ್ಲು ಪೊದೆ ಬೆಳೆದ್ಬಿಟ್ಟೈತೆ, ದಾರಿ ಅಂತೂ ನಮಗೆ ಸಿಗ್ತಾನೆ ಇಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಚಾರ ವಿತ್ ಕಾರ್ತಿಕ್ ಚಾನಲ್ಗೆ. ಸ್ನೇಹಿತರೆ, ಇವತ್ತು ನಾವು ಒಂದು ಅಭೇದ್ಯವಾದಂಥ ಕೋಟೆಗೆ ಬಂದಿದ್ದೀವಿ. ಸ್ನೇಹಿತರೆ, ಈ ಕೋಟೆ ಇರೋದಾದ್ರೂ ಎಲ್ಲಿ, ಈ ಕೋಟೆಯ ವಿಶೇಷತೆ ಏನು, ಈ ಕೋಟೆ ಯಾರು ಕಟ್ಟಿದ್ರು ಅನ್ನೋದನ್ನ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ, ಇದೇ ಆ ಕೋಟೆ. ಬನ್ನಿ, ಹೋಗ್ತಾ ಹೋಗ್ತಾ ಈ ಕೋಟೆಯ ಇತಿಹಾಸನ ತಿಳಿಯೋಣ. ಬನ್ನಿ. ಬೆಂಗಳೂರಿಂದ ಸುಮಾರು 240 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಕೋಟೆಯು ದುರ್ಗಂ ಎಂಬ ಊರಿನಲ್ಲೈತೆ. ಇದು ತಿರುವಣ್ಣಾಮಲೈ ಜಿಲ್ಲೆಯಲ್ಲಿರುವಂಥ ದುರ್ಗಂ ಎಂಬ ಹಳ್ಳಿ. ಇವತ್ತು ಈ ಹಳ್ಳಿಯಲ್ಲಿ ಇರುವಂಥ ಬೆಟ್ಟದ ಮೇಲೆ ಇರುವಂಥ ಕೋಟೆನ ಇವತ್ತು ನಾನು ನಿಮಗೆ ತೋರ್ಸೋಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಸ್ನೇಹಿತರೆ, ಈ ಕೋಟೆಯನ್ನು ಯಾರು ಕಟ್ಟಿದ್ರು ಅಂತ ನಾನು ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಬನ್ನಿ, ಫಸ್ಟು ಟ್ರಕ್ ಮಾಡೋಣ. ಸುಮಾರು ಒಂದು 15 ನಿಮಿಷ ಆಯಿತು ನಾವು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿ. ನೋಡಿದ್ರಲ್ಲ ಯಾವ ರೀತಿ ಪೊದೆಲ್ಲ ಬೆಳೆದ್ಬಿಟ್ಟೈತೆ. ಬನ್ನಿ ಮುಂದೆ ಹೋಗೋಣ. ಸ್ನೇಹಿತರೆ, ಈ ಬೆಟ್ಟದ 75 ಭಾಗ ಮೇಲೆ ಬಂದಿದ್ದೀವಿ ಆಲ್ರೆಡಿ ನಾವು. ಇಲ್ಲಿ ಬಂದಾದ್ಮೇಲೆ ನೀವು ನೋಡ್ಬೋದು, ನನ್ನ ಬಲಭಾಗದಲ್ಲಿ ಈ ಊರಿನವರು ಇಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಈ ದೇವಸ್ಥಾನಕ್ಕೆ ಶಕ್ತಿಯಮ್ಮನ್ ಕೋವಿಲ್ ಅಂತ ಕೂಡ ಹೆಸರನ್ನ ಇಟ್ಟು ಇಲ್ಲಿ ಬಂದು ಪೂಜೆಯನ್ನು ಮಾಡಿ ಊಟ ಮಾಡ್ಕೊಂಡು ಕೂಡ ಇಲ್ಲಿ ಅಡುಗೆ ಕೂಡ ಮಾಡ್ತಾರೆ. ಇಲ್ಲಿ ಅಡುಗೆ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಈ ದೇವಸ್ಥಾನದ ಹಿಂಬದಿಯಲ್ಲಿ ಈ ಬೆಟ್ಟಕ್ಕೆ ಹೋಗುವಂಥ ದಾರಿ ಇದೆ ನೋಡಿ. ಯಾವ ರೀತಿ ಪೊದೆ ಬೆಳ್ಕೊಂಡೈತೆ ಅಂತಂದರೆ, ಮಳೆ ಬೇರೆ ಬಿದ್ದೈತೆ, ಪೊದೆ ಬೇರೆ ಜಾಸ್ತಿ ಬೆಳೆದೈತೆ. ಬನ್ನಿ, ಇವಾಗ ಆ ಪೊದೆನೆಲ್ಲ ಸರಿಸ್ಕೊಂಡು ನಾವು ಈ ಬೆಟ್ಟದ ಕಡೆ ಹೋಗೋಣ. ಸ್ನೇಹಿತರೆ, ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ, ಫುಲ್ಲು ಪೊದೆ ಬೆಳೆದ್ಬಿಟ್ಟೈತೆ, ದಾರಿ ಅಂತೂ ನಮಗೆ ಸಿಗ್ತಾನೆ ಇಲ್ಲ ನೋಡಿ. ನಮ್ಮ ಕ್ಯಾಮ್ರಾಮ್ಯಾನ್ ಅನಿಲ್ ಅವರು ಪಾಪ ದಾರಿಯನ್ನು ಈ ಥರ ಕೋಲ್ ಮುಖಾಂತರ ಅದನ್ನು ಸರಿಸಿ ಪಾಪ ಹೋಯ್ತಾವ್ರೆ. ಹೇಗಾದರೂ ಮಾಡಿ ಏನು ಆ ಒಂದು ಕೋಟೆಯನ್ನು ನಿಮ್ಗೆ ತೋರಿಸ್ಬೇಕು ಅಂತ ನಾವು ಇಷ್ಟು ರಿಸ್ಕ್ ತಗೊಂಡು ಈ ಕೋಟೆಯನ್ನು ಹತ್ತಾ ಇದ್ದೀವಿ. ನೀವು ನೋಡ್ಬೋದು ನಾವು ಬಂದಿದ್ದ ದಾರಿ ಯಾವ ರೀತಿ ನಾವು ಮಾಡ್ಕೊಂಡ್ಬಂದ್ವಿ ಅಂತ ನೋಡಿಸ್ತೀನಿ ನೋಡಿ ನಾನು. ಸ್ನೇಹಿತರೆ ನೋಡಿ, ಅದು ದೇವಸ್ಥಾನದಿಂದ ಹಿಂಗೆ ದಾರಿ ಮಾಡ್ಕೊಂಡು ಇಲ್ಲಿ ಗಂಟ ಬಂದ್ವಿ. ಇವಾಗ ಅವ್ರು ದಾರಿ ಮಾಡ್ಕೊಂಡು ಹೋಯ್ತಾವ್ರೆ. ಆ ದಾರಿ ನೋಡ್ಕೊಂಡು ನಾನು ಹೋಗ್ಬೇಕು. ಬನ್ನಿ ಮೇಲೆ ಹೋಗೋಣ. ಈ ಕೋಟೆಯನ್ನ ವಿಜಯನಗರದ ಅರಸರು
ವಿಜಯನಗರದ ಅರಸರು ಈ ಕೋಟೆಯನ್ನ ನಿರ್ಮಾಣ ಮಾಡಿದ್ದು ಅಂತ ಹೇಳ್ತಾರೆ. ಆದ್ರೆ ಯಾವುದೇ ಇತಿಹಾಸದಲ್ಲೂ ಕೂಡ ಈ ಕೋಟೆ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಆದ್ರೆ ಇವಾಗ ಹೇಳ್ತಾ ಇದ್ದೀನಿ, ಇತಿಹಾಸಕಾರರ ವಾದ ಏನು ಅಂತಂದ್ರೆ ಈ ಕೋಟೆಯನ್ನ ವಿಜಯನಗರದ ಅರಸರೇ ನಿರ್ಮಾಣ ಮಾಡಿದ್ರು ಅಂತ ಕೂಡ ಇತಿಹಾಸಕಾರರ ವಾದ. ಸರಿನಾ ಸ್ನೇಹಿತರೆ? ನೋಡಿದ್ರಲ್ಲ ಬರ್ಬೇಕಾದ್ರೆ ಯಾವ ರೀತಿ ಪೊದೆ ಎಲ್ಲ ಬೆಳೆದು ಅದನ್ನೆಲ್ಲ ಸರಿಸ್ಕೊಂಡು, ನೋಡಿ ಕೋಲಲ್ಲಿ ಸರಿಸ್ಕೊಂಡು ಕೋಟೆಗೆ ದಾರಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇನ್ನೊಂದು 20 ನಿಮಿಷ ಬನ್ನಿ ಕೋಟೆನ ಸೇರ್ಕೋಣ. ಮುಳ್ಳು ಬಾ ಹೋಯ್ತು ಕೈ. ಫೈನಲಿ ನಾವು ಕೋಟೆ ಬಾಗಿಲಿಗೆ ಬಂದ್ವಿ. ನೋಡಿದ್ರಲ್ಲ, ನೋಡಿ ಈ ಬಂಡೆ ಮಧ್ಯದಲ್ಲಿ ದಾರಿಯನ್ನು ಮಾಡಿದ್ದಾರೆ ಹೋಗೋದಕ್ಕೆ. ನೋಡ್ಬೋದು ನೀವು. ಯಾಕೆ ಈ ರೀತಿ ಸಣ್ಣದಾದ ದಾರಿ ಮಾಡ್ತಾರೆ ಅಂತಂದರೆ, ಶತ್ರುಗಳು ಅಟ್ಯಾಕ್ ಮಾಡಿದಾಗ ಈ ಜಾಗದಲ್ಲಿ ಇಲ್ಲಿ ಬರೋಕ್ಕಾಗೋದೇ ಇಬ್ಬರಿಬ್ರು. ಆ ಟೈಮಲ್ಲಿ ಆ ಕಡೆಯಿಂದ ಅವ್ರ ಬಿಲ್ಲು ಬಾಣಗಳಿಂದ ಅವ್ರು ಅಟ್ಯಾಕ್ ಮಾಡ್ತಾಯಿದ್ರು. ಆಗ ಶತ್ರುಗಳನ್ನ ಸಲೀಸಾಗಿ ಸೋಲಿಸ್ತಾ ಇದ್ರು. ಅದಕ್ಕೋಸ್ಕರ ಈ ಥರ ಜಾಗಗಳನ್ನ ಆಯ್ಕೆ ಮಾಡಿ ಬೆಟ್ಟದ ಮೇಲೆ ಕೋಟೆಗಳನ್ನ ಕಟ್ತಾ ಇದ್ದಂತೆ. ಬನ್ನಿ ಮುಂದೆ ಹೋಗೋಣ. ನೀವೇನು ನೋಡ್ತಾ ಇದ್ದೀರಾ ಈ ಮೆಟ್ಲುಗಳು, ಇದನ್ನೆಲ್ಲ ನೋಡಿ ಸಣ್ಣ ಸಣ್ಣ ಇಟ್ಟಿಗೆಗಳಲ್ಲಿ ಮಾಡಿರುವಂಥ ಮೆಟ್ಲುಗಳು. ಆಗಿನ ಕಾಲದಲ್ಲೇ ಸುಮಾರು 400 ವರ್ಷಗಳ ಇತಿಹಾಸವಿರುವಂಥ ಈ ಕೋಟೆನ ಇಟ್ಟಿಗೆ ಕಲ್ಲಲ್ಲಿ ಕಟ್ಟಿದ್ದಾರೆ. ಇವಾಗ ನಾವು ಕಟ್ಟುವಂಥ ಮನೆ 100 ವರ್ಷ ಬಾಳಲು ಗೊತ್ತಿಲ್ಲ, ಆದರೆ 400 ವರ್ಷಗಳ ಹಿಂದೆ ಕಟ್ಟಿರುವಂಥ ಕೋಟೆ ಹಾಗೆ ಮೆಟ್ಲುಗಳು. ಬನ್ನಿ ನೋಡಿ, ಅಲ್ಲೆಲ್ಲ ಇಟ್ಟಿಗೆ ಕಲ್ಲುಗಳೆಲ್ಲ ಕಟ್ಟಿದ್ದಾರೆ ಆಗಿನ ಕಾಲದಲ್ಲಿ. ಬನ್ನಿ ಕೋಟೆ ಮೊದಲನೇ ದ್ವಾರ ಹೋಗೋಣ ಬನ್ನಿ. ಕೋಟೆಯ ಮೊದಲ ದ್ವಾರ. ಈ ಕೋಟೆ ಗೋಡೆಗಳನ್ನೆಲ್ಲ ಪ್ರತಿಯೊಂದು ನಾವು ಕೋಟೆ ಗೋಡೆಗಳಲ್ಲಿ ತೋರಿಸಿ ನೋಡ್ರಿ. ಈ ಮರ ಕೋಟೆ ಗೋಡೆಯನ್ನೇ ಹಾಳು ಮಾಡುವಂಥ ಮರ ಇದು. ತುಂಬ ಬೇಜಾರಾಗುತ್ತೆ ನೋಡಿ ಯಾವ ರೀತಿ ಕಲ್ಲಿನ ಒಳಗಡೆನೆ ತನ್ನ ಬೇರನ್ನು ಇದು ಮಾಡ್ಕೊಂಡು ಮರವಾಗಿ ಬೆಳೆದೈತೆ. ಬನ್ನಿ ಗೋಡೆ ಹೋಗೋಣ. ನೋಡಿದ್ರಲ್ಲ ಈ ಒಂದು ದ್ವಾರವನ್ನು ನೋಡಿ, ಯಾವ ರೀತಿ ಇಟ್ಟಿಗೆ ಕಲ್ಲಲ್ಲಿ ಒಂದು ಕಲ್ಲನ್ನು ಇಕ್ಕಿ ಅದ್ರ ಮೇಲೆ ಇಟ್ಟಿಗೆ ಕಲ್ಲಲ್ಲಿ ಗಾರೆಯನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ನೀವು, ಸೈನಿಕರು ನೀರು ಬಿಡಿಸ್ತಾ ಇದ್ದಂಥ ಜಾಗ, ಹಾಗೆ ದೀಪವನ್ನು ಹಚ್ತಾ ಇದ್ದಂಥ ಜಾಗನ ನೋಡ್ಬೋದು. ಯಾವ ರೀತಿ ಸಡಿಲವಾಗಿ ಬಿದ್ದೋಗೈತೆ ನೀವು ನೋಡ್ಬೋದು. ಹಾಗೆ ಈ ಮುಂದೆ ಏನು ದ್ವಾರ ನೋಡ್ತಾ ಇದ್ದೀರಾ, ಈ ದ್ವಾರಕ್ಕೆ 2 ರಂಧ್ರ ಇದೆ. ಇಲ್ಲಿ ನೋಡಿ, ಇಲ್ಲೊಂದು ರಂಧ್ರ ಇದೆ, ಈ ಕಡೆ ಒಂದು ರಂಧ್ರ ಇದೆ. ಈ ದ್ವಾರಕ್ಕೆ ಬಾಗಿಲಿತ್ತು. ಈ ಬಾಗಿಲನ್ನ ಮುಚ್ಚಿ ಹಾಗೆ ಬೆಳಿಗ್ಗೆ ಹೊತ್ತು ತೆಗಿತಾ ಇದ್ರು ಅನ್ನೋ ಒಂದು ಮಾಹಿತಿ ಇದೆ. ಫೈನಲಿ ನಾವು ದುರ್ಗಂ ಫೋರ್ಟ್ನ ಟಾಪ್ಗೆ ಬಂದಾಯಿತು. ಇವಾಗ ನಾನು ಹಿಂದೆ ನೋಡ್ತಾ ಇದ್ರಲ್ಲ ಈ ಕಟ್ಟಡ ಏನು ಅಂತ ನೋಡೋಣ ಬನ್ನಿ. ಹಾಗೆ ಮೊದಲು ಈ ದುರ್ಗಂ ಫೋರ್ಟನ್ನು ತಿಮ್ಮರಾಯ ರಾಜಕೋಟೆ ಅಂತ ಕರಿತಾ ಇದ್ರಂತೆ. ಬನ್ನಿ ಈ ಒಂದು ಕಟ್ಟಡವನ್ನು ನೋಡ್ಕೊಂಡಾದ್ಮೇಲೆ ಇಲ್ಲಿ ನಮ್ಮ ಮೈಸೂರು ಸಂಸ್ಥಾನದ ಬಹು ಮುಖ್ಯವಾದಂಥ ಒಬ್ಬರು ಆಳ್ವಿಕೆಯನ್ನು ಮಾಡಿದ್ದಾರೆ. ಅವ್ರು ಯಾರು ಅಂತ ನಿಮಗೆ ಹೇಳ್ತೀನಿ ಬನ್ನಿ.
3 ರಂಧ್ರಗಳನ್ನು ಮಾಡಿರ್ತಾರೆ. ಬಟ್ ಇದು ಕುಸ್ತು ಬಿದ್ದಿರುವಂಥ ರಂಧ್ರ ನೋಡಿ, 3 ರಂಧ್ರಗಳಿದೆ. ಇದು ಗಾಳಿ ಆಡೋದಕ್ಕೋಸ್ಕರ ಮಾಡಿರುವಂಥ ರಂಧ್ರಗಳು. ಈ ಒಂದು ಕಟ್ಟಡದಲ್ಲಿ ಮೊದಲು ದವಸ ಧಾನ್ಯಗಳನ್ನು ಶೇಖರಣೆ ಮಾಡ್ತಿದ್ದಂಥ ಜಾಗ. ಯಾಕೆಂತಂದರೆ ಈ ಥರ ಕಟ್ಟಡಗಳನ್ನು ಸಂಜಿಕೋಟೆಯಲ್ಲಿ ನಾವು ತುಂಬ ನೋಡ್ಬೋದು. ಆ ಒಂದು ವಿಡಿಯೋ ನನ್ನ ಚಾನಲ್ ಇದೆ, ಬೇಕಾದ್ರೆ ಹೋಗಿ ನೋಡಿ. ಅದೇ ಸೇಮ್ ಯಾವ ರೀತಿಯಲ್ಲಿ ಸಂಜಿಕೋಟೆಯಲ್ಲಿ ದವಸ ಧಾನ್ಯಗಳನ್ನು ಇಡೋಕ್ಕೆ ಯಾವ ರೀತಿ ಮಾಡಿದ್ರು ಅದೇ ರೀತಿ ಈ ಒಂದು ಕಟ್ಟಡ ಇದೆ. ಇದು ಈ ಕಟ್ಟಡದ ಮೇಲ್ಭಾಗದಲ್ಲಿರುವಂಥ ಒಂದು ವ್ಯೂ. ಇದು ಯಾವ ರೀತಿ ಇದೆ ನೋಡ್ಬೋದು, ಈ ವ್ಯೂ ಇದು. ಅದಕ್ಕೋಸ್ಕರ ನಮ್ಮ ಮೇಲೆ ಕರ್ಕೊಂಡ್ಬಂದೆ. ಬನ್ನಿ ಇವಾಗ ಈ ಕಟ್ಟಡದ ಒಳಗಡೆ ಕರ್ಕೊಂಡೋಗಿ ಯಾವ ರೀತಿ ಇದೆ ಅನ್ನೋದು ನಿಮಗೆ ನಾನು ತೋರಿಸ್ತೇನೆ. ನೋಡಿದ್ರಲ್ಲ, ದವಸ ಧಾನ್ಯಗಳನ್ನು ಶೇಖರಣೆ ಮಾಡಿ ಇಡುತ್ತಿದ್ದಂಥ ಒಂದು ಗೋಡನಿತ್ತು. ಹಾಗೆ ನೀವು ಅಲ್ಲಿಂದ ಬಂದರೆ ಈ ಒಂದು ಕೋಟೆಯ ಗೋಡೆನ ಯಾವ ರೀತಿ ಕಟ್ಟಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ ನೋಡಿ, 1 ಇಂಚಿನ ಒಂದು ಇಟ್ಟಿಗೆಯನ್ನು ಕಟ್ಕೊಂಡು ನೋಡಿ, ಈ ರೀತಿ ಬಂಡೆ ಕಲ್ಲನ್ನು ಇಟ್ಟು ಅದರ ಮೇಲೆ ನೋಡಿ ಯಾವ ರೀತಿ ಈ ಗೋಡೆಯನ್ನು ಕಟ್ಟಿದ್ದಾರೆ. ಆದರೆ ಇವಾಗ ಇದು ದುರಸ್ತಿಯಾಗಿ ಬಿದ್ದೋಗೈತೆ. ಈ ಕಡೆ ಫುಲ್ಲು ದುರಸ್ತಿಯಾಗಿ ಬಿದ್ದೋಗೈತೆ. ಅದೇ ರೀತಿ ಈ ಒಂದು ಕಟ್ಟಡನ ಕಟ್ಟಿರೋದು. ಹಾಗೆ ಗಾಳಿ ಆಡಕ್ಕೆ ಅಲ್ಲಿ ಕೂಡ ಇದನ್ನು ಒಂದು ಕಿಟಕಿಯನ್ನು ಮಾಡಿದ್ದಾರೆ. ಇದು ಸಾಕಷ್ಟು ತಂಪಾಗಿದೆ ಜಾಗ, ತುಂಬ ತಂಪಾಗಿರುವಂಥ ಜಾಗ. ಇದು ಮೇನ್ ಎಂಟ್ರೆನ್ಸ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಈ ಜಾಗದಲ್ಲಿ ಒಬ್ಬರು ಮಾತ್ರ 1, 2, 3 ಜನ ನಿಂತ್ಕೊಂಡು ಆಚೆಯಿಂದ ತಂದ್ಕೊಟ್ಟಾಗ ಇಲ್ಲಿ ಜೋಡಿಸಿದಂಥ ಜಾಗ ನೀವು ನೋಡ್ಬೋದು ಯಾವ ರೀತಿ ಇದೆ. ಹಾಗೆ ಈ ಬಂಡೆ ಕಲ್ಲು ತುಂಬ ತಂಪಾಗಿದೆ, ತಣ್ಣಗಿದೆ. ಅದಕ್ಕಾಗಿ ಅದಕ್ಕೋಸ್ಕರನೇ ಈ ಒಂದು ಗೋಡನ್ನ ಕಟ್ಟಿರ್ಬೋದು. ಯಾಕೆಂತಂದರೆ ಸಂಜಿಕೋಟೆಯಲ್ಲಿ ನೀವು ನೋಡ್ಬೋದು ಈ ಥರ ಗೋಡನ್ನು ತುಂಬ ಅವೆ ಅಲ್ಲಿ. ಯಾಕೆಂದರೆ ಅಲ್ಲಿದ್ದಂಥ ಸೈನಿಕರಿಗೆ ಬಹಳ ಆಹಾರ ಧಾನ್ಯಗಳು ಬೇಕು. ಯಾಕೆಂದರೆ ಅಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾಯಿದ್ರು. ಯಾಕೆಂದರೆ ಸಂಜಿಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಅವರು ಕೂಡ ಆಳ್ವಿಕೆಯನ್ನು ಮಾಡಿದ್ದಾರೆ. ಆ ಕಥೆಯನ್ನು ನಾನು ಸಂಜಿಕೋಟೆ ವಿಡಿಯೋಲಿ ನಾನು ನಿಮಗೆ ಹೇಳಿದ್ದೀನಿ. ಆ ರೀತಿ ಇದ್ದಂಥ ಜಾಗ ನೋಡಿದ್ರಲ್ಲ, ಇಷ್ಟೊಂದು ಅದ್ಭುತವಾಗಿದೆ ಈ ಒಂದು ಜಾಗ ಅಂತಂದರೆ. ಈಗಿನ ಪರಿಸ್ಥಿತಿಯಲ್ಲಿ ಯಾರೂ ಕೂಡ ಇಲ್ಲಿ ಬರಲ್ಲ, ಬೆರಳೆಣಿಕೆಯಷ್ಟು ಜನ ಮಾತ್ರ ಬರ್ತಾರೆ ಈ ಒಂದು ಜಾಗಕ್ಕೆ. ನೋಡಿದ್ರಲ್ಲ ಯಾವ ರೀತಿ ಮೇಂಟೆನೆನ್ಸ್ನ ಮಾಡಿದ್ದಾರೆ ಅಂತ. ಬರೋಕ್ಕೆ ಆಗಿಲ್ಲ, ಬರ್ಬೇಕಾದ್ರೆ ನೋಡಿ ಕೈಯೆಲ್ಲ ಬೊಬ್ಬೆಗಳು ಬಂದ್ಬಿಟ್ಟಿದೆ. ಈ ಒಂದು ಮುಳ್ಳಿನ ಗಿಡ ಅದೆಲ್ಲ ನಾವು ಜಾಗ ಮಾಡ್ಕೊಂಡು ಬರೋಷ್ಟಕ್ಕೆ ತುಂಬಾ ಪ್ರಾಬ್ಲಮ್ ಆಯಿತು. ಬನ್ನಿ ಆಚೆ. ಅದೇ ಕಟ್ಟಡದಲ್ಲಿ ಇದೊಂದು ರೂಮು. ಇಲ್ಲಿ ವೆಪನ್ಸ್ಗಳನ್ನು ಇಡ್ತಾ ಇದ್ದಂಥ ಜಾಗ. ವೆಪನ್ಸ್ ಅಂದರೆ ಮದ್ದುಗುಂಡು, ಈಟಿ, ಕತ್ತಿ ಈ ರೀತಿ ಇಡ್ತಾ ಇದ್ದಂಥ ಜಾಗ. ನೀವು ನೋಡ್ಬೋದು ಯಾವ ರೀತಿ ಇದೆ ಈ ಒಂದು ಗೋಡನ್ ಅಂತ. ಸಕ್ಕತ್ತಾಗಿದೆ, ಸಕ್ಕತ್ತಾಗಿ ಕಟ್ಟಿದ್ದಾರೆ. ಆದರೆ ಇವಾಗ ಇದು ಪಾಳು ಬಿದ್ದಿರುವ ಸ್ಥಿತಿಯಲ್ಲಿ ಇದೆ. ನೋಡೋದಲ್ಲ, ಬನ್ನಿ ಇದೆ. ಹಾಗೆ ಇಲ್ಲೊಂದಿದೆ ಓಲು. ಈ ಓಲಲ್ಲಿ ಬಾಗಲ್ನ ಹಿಂಗಿಟ್ಟು ಇದನ್ನು ಓಪನ್ನು ಕ್ಲೋಸ್ ಮಾಡ್ತಾರೆ. ಇಲ್ಲ ಲಾಕ್ ಟೈಪ್ ಮಾಡಿದ್ದಾರೆ ನೋಡಿ, ಇಲ್ಲಿ ಲಾಕ್ ರೀತಿಯಲ್ಲಿ ಒಂದು ಮಾಡಿದ್ದಾರೆ. ಮೋಸ್ಟ್ಲಿ ಇದಕ್ಕೆ ಒಂದು ಡೋರ್ ಇತ್ತು, ಆದರೆ ಇವಾಗ ಆ ಡೋರು ಇಲ್ಲ. ನೋಡ್ಬೋದು ನೀವು ಯಾವ ರೀತಿ ಇದೆ ನೋಡಿ. ಕೆಳಗಡೆ ಕೂಡ ಕೆಳಗಡೆ ಗೋಡನ್ ಥರ ಮಾಡಿದ್ದಾರೆ ನೋಡಿ ಯಾವ ರೀತಿ ಇದೆ ಗೋಡನ್ನು. ಎತ್ತಬೇಕು ಕ್ಯಾಮ್ರಾ ಮೇಲೆ ನೋಡಿ. ಇದೊಂದು ಗೋಡೆ ಕಟ್ಟಿದ್ದಾರೆ. ಈ ಗೋಡೆಗೆ ಒಂದು ಹೋಗೋಕ್ಕೆ ಬರೋಕ್ಕೆ ದಾರಿಯನ್ನು ಮಾಡಿದ್ದಾರೆ.
ವೆಪನ್ಸ್ಗಳನ್ನು ಇಡುತ್ತಿದ್ದಂಥ ಜಾಗ ಇವೆಲ್ಲ ನೋಡಿ. ಇಲ್ಲೊಂದಿದೆ, ಆದರೆ ಇವಾಗ ಇಲ್ಲೆಲ್ಲ ಏನೇನೋ ಕಡ್ಡಿ ಅದು ಇದು ಎಲ್ಲ ಬೀಳೋಗಿದೆ, ನೀರು ಇಲ್ಲ. ದವಸ ಧಾನ್ಯಗಳನ್ನು ಇಡುತ್ತಿದ್ದಂಥ ಗೋಡನ್ಗೆ ಇದೊಂದು ಮೇನ್ ಎಂಟ್ರೆನ್ಸ್. ಇದು ಈ ಎಂಟ್ರೆನ್ಸಲ್ಲೂ ಕೂಡ ಬಾಗಿಲಿಡ್ತಿದ್ದಂಥ ಬಾಗಿಲಿತ್ತು ಅನ್ನೋದಕ್ಕೆ ಒಂದು ಸಾಕ್ಷಿ ಕೊಡ್ತೀನಿ ಬನ್ನಿ ನೋಡಿ. ಇಲ್ಲೊಂದು ಹೋಲ್ ಇದೆ, ಈ ಕಡೆ ಒಂದು ಹೋಲ್ ಇದೆ, ಹಾಗೆ ಈ ಕಡೆ ಒಂದು ಕೂಡ ಹೋಲ್ ಇದೆ. ಇದಕ್ಕೂ ಕೂಡ ಬಾಗಿಲಿತ್ತು, ಆದರೆ ಇವಾಗ ಬಾಗಿಲು ಇಲ್ಲ. ಎಲ್ಲೋಯ್ತು ಅಂತ ನಮಗೆ ನಿಖರವಾದ ಮಾಹಿತಿ ಇಲ್ಲ. ಆದರೆ ಪ್ರತಿಯೊಂದು ಕೋಟೆಯಲ್ಲೂ ಕೂಡ ಈ ಥರ ಒಂದು ದ್ವಾರಕ್ಕೆ ಬಾಗಿಲಿದ್ದಂಥ ಗುರುತುಗಳಿರ್ತವೆ ಹೊರತು ಬಾಗಿಲಿಗೂ ನಾವೆಲ್ಲೂ ನೋಡಿಲ್ಲ. ಅದು ನಿಮಗೂ ಕೂಡ ಗೊತ್ತಿದೆ. ಮೊದಲು ಈ ಕೋಟೆಯನ್ನು ವಿಜಯನಗರದ ಅರಸರು ಕಟ್ಟ ಆದಮೇಲೆ ನಾನು ಆಗಲೇ ಹೇಳಿದಾಗೆ ಇಲ್ಲಿ ಹಲವಾರು ರಾಜರು ಇಲ್ಲಿ ಆಳ್ವಿಕೆಯನ್ನು ಮಾಡಿ ಹೋಗಿದ್ದಾರೆ. ಅದಾದ ಮೇಲೆ ಕೆಲವು ವರ್ಷಗಳಾದ ಮೇಲೆ ಇಲ್ಲಿಗೆ ಮಹಾರಾಷ್ಟ್ರದ ಛತ್ರಪತಿ ಶಿವಾಜಿಯವರ ಆಳ್ವಿಕೆ ಬರ್ತದೆ. ನಾನು ಸಂಜಿ ಕೋಟೆಯಲ್ಲಿ ನಿಮಗೆ ನಾನು ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀನಿ, ಆ ಕೋಟೆಯನ್ನು ತೋರಿಸ್ದಾನೆ. ಶಿವಾಜಿ ಅವರು ಅಲ್ಲಿ ಆಳ್ವಿಕೆಯನ್ನು ಮಾಡಬೇಕಾದ್ರೆ ನಮ್ಮ ಮೈಸೂರು ಸಂಸ್ಥಾನದ ಹೈದರಾಲಿ ಅವರು ಈ ಒಂದು ಕೋಟೆಯ ಮೇಲೆ ಯುದ್ಧವನ್ನು ಸಾರಿ ಯುದ್ಧಕ್ಕೆ ಬರ್ತಾರೆ. ಆಗ ಒಂದಲ್ಲ ಎರಡಲ್ಲ ಸತತ 3 ಬಾರಿ ಸೋಲನ್ನು ಅನುಭವಿಸಿ ಹೈದರಾಲಿ ಅವರು ಇಲ್ಲಿಂದ ಹೋಗ್ತಾರೆ. ಆದರೆ ಹೈದರಾಲಿ ಅವರ ಆಳ್ವಿಕೆಗೆ ಈ ಒಂದು ಕೋಟೆ ಬರಲ್ಲ. ಆದರೆ ನಮ್ಮ ಹೆಮ್ಮೆಯ ವಿಚಾರ ಏನು ಅಂತಂದರೆ, ನಮ್ಮ ಮೈಸೂರು ಸಂಸ್ಥಾನದಿಂದ ಒಬ್ಬರು ಬಂದು ಈ ಕೋಟೆ ಆಳ್ವಿಕೆಯನ್ನು ಮಾಡಬೇಕು ಅಂತೇಳಿ ಯುದ್ಧವನ್ನು ಮಾಡಿ ನಾವು ಯುದ್ಧವನ್ನು ಗೆಲ್ಲಲಾರದೆ ಸೋತು ಮತ್ತೆ ನಾವು ಇಲ್ಲಿಂದ ವಾಪಸ್ ಹೋಗ್ತೀವಿ. ಆದರೆ ಕೃಷ್ಣಗಿರಿ ಕೂಡ ಹೈದರಾಲಿ ಅವರ ಆಳ್ವಿಕೆಯಲ್ಲೇ ಇರ್ತದೆ. ತಟ್ಕಲ್ ಫೋರ್ಟ್ ಕೂಡ ಹೈದರಾಲಿ ಟಿಪ್ಪು ಸುಲ್ತಾನ್ ಅವರ ಆಳ್ವಿಕೆಯಲ್ಲೇ ಇರ್ತದೆ. ಆದರೆ ಈ ಒಂದು ಕೋಟೆ ಮಾತ್ರ ನಮ್ಮ ಮೈಸೂರು ಸಂಸ್ಥಾನಕ್ಕೆ ಸೇರ್ಕೊಳಲ್ಲ. ಆದರೆ ಬಹು ಮುಖ್ಯವಾಗಿ ಒಂದು ಹೆಮ್ಮೆಯ ಸಂಗತಿ ಏನು ಅಂತಂದರೆ, ನಮ್ಮ ವಿಜಯನಗರ ಸಂಸ್ಥಾನದ ರಾಜರು ಈ ಒಂದು ಕೋಟೆಯನ್ನು ಕಟ್ಟಿದರು ಅನ್ನೋ ಒಂದು ಹೇಳಿಕೆ ಇದೆ ನೋಡಿ. ಅದೇ ನಮಗೆ ಖುಷಿ ತರುವಂಥ ವಿಷಯ. ಸ್ನೇಹಿತರೆ, ದುರ್ಗಂ ಫೋರ್ಟ್ ಬೆಂಗಳೂರಿಂದ ಸುಮಾರು 235 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಸಣ್ಣದಾದಂಥ ಕೋಟೆ. ನಮ್ಮ ವಿಜಯನಗರದ ಅರಸರು ನಿರ್ಮಾಣ ಮಾಡಿರುವಂಥ ಕೋಟೆ. ಹಾಗೆ ನಮ್ಮ ಮೈಸೂರು ಸಂಸ್ಥಾನದಿಂದ ಹೈದರಾಲಿ ಹಾಗೂ ಟಿಪ್ಪು ಸುಲ್ತಾನ್ ಅವರು ಇಲ್ಲಿಗಂಟ ಬಂದು ಯುದ್ಧವನ್ನು ಮಾಡಿ ಈ ಕೋಟೆ ತಮ್ಮ ಅಧೀನಕ್ಕೆ ತೊಗೊಳಕ್ಕಾಗ್ದಿರ ವಾಪಸ್ಸಾದಂಥ ಕೋಟೆ. ಇರಲಿ, ಬೇಜಾರಾಗುತ್ತೆ, ಆದ್ರೂ ಇಲ್ಲಿಗಂಟ ಬಂದಿದ್ದೀವಿ ಅನ್ನೋ ಹೆಮ್ಮೆ ನಮಗೆ ಇದೆ. ಸ್ನೇಹಿತರೆ, ಇದು ದುರ್ಗದ ಒಂದು ಸಣ್ಣ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮುಂದಿನ ಸಂಚಾರದಲ್ಲಿ ಮತ್ತೊಂದು ಐತಿಹಾಸಿಕ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಮುಂದಿನ ಸಂಚಾರದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ.